ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SRK ಮತ್ತು ನಾನು ನಿಮ್ಮ ರಮ್ಯಾ. ಏನಪ್ಪ ಇಷ್ಟೊಂದು ರೆಡಿ ಆಗಿಬಿಟ್ಟು ಎಲ್ಲೋ ಹೋಗ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮೂರಲ್ಲಿ ಹಬ್ಬ ಮುಗೀತು, ಈಗ ಪಕ್ಕದೂರಲ್ಲಿ ಹಬ್ಬ ಆಗ್ತಾಯಿದೆ. ಬನ್ನಿ ಯಾವ ಥರ ಮಾಡ್ತಿದ್ದಾರೆ ನೋಡ್ಕೊಂಡು ಬರೋಣ. ಬರೀ ಕೆಲಸ ಮನೆ ಅದೊಂದು ಬೇಜಾರಾಗಿದೆ. ಅದಕ್ಕೋಸ್ಕರ ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಅಕ್ಕಪಕ್ಕ ಊರ ಹಬ್ಬಗಳನ್ನ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಬಟ್ ಹೋಗೋ ದಾರಿಯಲ್ಲಿ ವ್ಯೂ ತುಂಬಾ ಚೆನ್ನಾಗಿತ್ತು. ಬನ್ನಿ ಯಾವ ಥರ ಎಲ್ಲ ಇದೆ ಹಬ್ಬ, ಯಾವ ಥರ ಮಾಡ್ತಾಯಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಇನ್ನು ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಇವತ್ತು ಬಂದಿರೋದು ನಮ್ಮ ಪಕ್ಕದೂರು ಅಂದರೆ ಕದ್ಲೂರಿಗೆ ಬಂದಿದ್ದೆ. ನಾನು ಮದುವೆಯಾಗಿ ಆಲ್ಮೋಸ್ಟ್ 10 ವರ್ಷನೇ ಆಗಿದೆ. ಒಂದು ಸರಿನೂ ಈ ಜಾತ್ರೆ ಊರು ನೋಡಿರಲಿಲ್ಲ. ಅದಕ್ಕೆ ಈ ವರ್ಷ ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿಲೇ ಬಂದೆ. ಫೈನಲಿ ಬಂದು ಡೆಸ್ಟಿನೇಷನ್ ರೀಚ್ ಆದ್ವಿ, ಪೂಜೆನೂ ಮುಗಿಸಿದ್ವಿ. ನೆಕ್ಸ್ಟು ಸಿಡಿ ಆಡಿಸ್ತಾ ಇದ್ರು, ನೋಡೋಣ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ. ಈ ಜಾತ್ರೆಯಲ್ಲಿ ಮಕ್ಕಳುಗಳಿಗೆ ಆಟ ಆಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಬಟ್ ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗಿಲ್ಲ, ಬೇಡ, ಆಲ್ಮೋಸ್ಟ್ ಸಂಜೆ ಆಗಿತ್ತು, 5 o'clock ಅನಿಸುತ್ತೆ. ಬೇಡ ಅಂದ್ಬಿಟ್ಟು ಒಂದು ರೌಂಡ್ ಜಾತ್ರೆಯಲ್ಲಿ ರೌಂಡ್ ಹೊಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಡಿಯಪ್ಪ ಹೋಗೋಣ ಅಂದ್ಬಿಟ್ಟು ಇದು ಮಾಡಿದ್ವಿ. ಆದರೆ ಈ ಜಾತ್ರೆಯಲ್ಲಿ ನನಗೆ ತುಂಬಾ ಸ್ಪೆಷಲ್ ಅನಿಸಿದ್ದು ಪ್ಲಾಸ್ಟಿಕ್ ಸ್ನೇಕು. ಈ ಜಾತ್ರೆಯಲ್ಲಿ ನನಗೆ ಸ್ಪೆಷಲ್ ನಾನು ನೋಡಿದ್ದು ಪ್ಲಾಸ್ಟಿಕ್ ಸ್ನೇಕು. ಇದನ್ನು ತಗೊಂಡು ನನ್ನ ಹಸ್ಬೆಂಡ್ಗೆ ಪ್ರ್ಯಾಂಕ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಬಟ್ ಅವ್ರು ನನ್ನ ಅಕ್ಕಪಕ್ಕನೇ ಇರೋದ್ರಿಂದ ಆ ಪ್ಲ್ಯಾನು ಫ್ಲಾಪ್ ಆಯಿತು. ನಾನು ಸ್ನೇಕ್ ನೋಡ್ಕೊಂಡು ನಿಂತಿದ್ರೆ ನನ್ನ ಮಗಳು ನನ್ನ ಹಸ್ಬೆಂಡು ನನ್ನನ್ನು ಬಿಟ್ಬಿಟ್ಟು ಹೋಗಿ ದೇವಸ್ಥಾನ ಸುತ್ತಮುತ್ತ ನೋಡ್ಕೊಂಡು ನಿಂತಿದ್ದಾರೆ. ಅಷ್ಟರಲ್ಲಿ ನಾನು ಹಾಗೂ ಹೀಗೂ ಹುಡ್ಕೊಂಡು ಅವರಿರೋ ಜಾಗಕ್ಕೆ ಬಂದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಿರೋದು ನೋಡಿ ಹಾಯ್ ಅಂತ ಹೇಳ್ತಾ ಇದ್ದಾರೆ ಅಪರೂಪಕ್ಕೆ. ಹೀಗೆ ನೋಡ್ತಾ ಆಲ್ಮೋಸ್ಟ್ ಟೈಮ್ 6 ಗಂಟೆನೇ ಆಗೋಯಿತು. ಇನ್ನು ಮನೆ ಕಡೆಗೆ ಓಡೋಣ ಅಂತ ಪ್ಲ್ಯಾನ್ ಮಾಡಿ ಹೊರಟು ಬಂದ್ವಿ ಅಲ್ಲಿಂದ. ಹೀಗೆ ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ನಾನು ಮಾಡ್ತಾ ಇರೋ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ನನಗೆ ಕಮೆಂಟಲ್ಲಿ ತಿಳಿಸಿ ಮಧುರಿಂದ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತ. ಹಾಗೆ ಮನೆಗೆ ಹೊರಡೋ ಸಮಯನೂ ಬಂತು. ಹಾಗೆ ಒಂದು ಬ್ಯೂಟಿಫುಲ್ ಸನ್ಸೆಟ್ನ ನೋಡಿಕೊಂಡು ನಾವು ಮನೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಹೀಗೆ ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.